ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಕಣಿಲೆ ಗಸಿ ಮಾಡ್ತಾ ಇದ್ದೀವಿ. ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಕಣಿಲೆ ಸಿಗುತ್ತೆ, ಹಾಗೆ ಅಂಗಡಿಗಳಲ್ಲೂ ಕೂಡ ನಿಮಗೆ ಕಣಿಲೆ ನೋಡೋದಕ್ಕೆ ಸಿಗುತ್ತೆ ಅಲ್ವಾ. ಸೊ ಇದನ್ನು ನಮಗೊಬ್ರು ತಂದು ಕೊಟ್ಟಿದ್ರು, ಅದನ್ನು ಕಟ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಅದಕ್ಕೆ ಮೊದಲಿಗೆ ನಾವು ಮಸಾಲೆನ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆಯಿತಾ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ, ಜೀರಿಗೆ ಮತ್ತು ಒಂದು ಗಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಹುಣಸೆ ಹುಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗುವಂಥದ್ದು, ಜಾಸ್ತಿ ಏನು ಬೇಡ. ಬಟ್ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸೀಸನಲ್ಲಿ ಪ್ರಕೃತಿ ನಮಗೆ ಅದರದ್ದೇ ಆದಂತಹ ಒಂದು ಆಹಾರವನ್ನು ಕೊಡ್ತಾ ಇರುತ್ತೆ. ಬಟ್ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಷ್ಟೇ. ಅದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಇವಾಗ ಮಳೆಗಾಲ, ಶೀತ ಆಗುವಂಥ ವಾತಾವರಣ ಇರುತ್ತೆ ಅಲ್ವಾ. ಈಗಿನ ಟೈಮಲ್ಲಿ ನಾವು ಈ ಥರ ಉಷ್ಣ ಆಗಿರುವಂಥ ಈ ಒಂದು ಕಣಿಲೆ ಆಗಿರ್ಬೋದು, ಕೆಲವೊಂದು ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ದೇಹಕ್ಕೂ ಕೂಡ ಒಳ್ಳೆಯದು. ಹಾಗೆ ಇದು ತುಂಬ ಹೀಟ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಹೆಸರು ಕಾಳನ್ನು ನೆನೆಸಿ ಹಾಕಬೇಕಾಗತ್ತೆ ಆಯಿತಾ. ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಕೋದ್ರಿಂದ. ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯಿತು. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನೀರುಳ್ಳಿ, ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಕಣಿಲೆನ ಹಾಕ್ಕೊಳ್ತಾ ಇದ್ರಿ. ಇದನ್ನು ನಾವೇನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಬಿಕಾಸ್ ಅವರೇ ಕಟ್ ಮಾಡಿ ಕೊಟ್ಟಿದ್ರು ಆಯಿತಾ. ಹಾಗಾಗಿ ಮತ್ತೆ ವಾಪಸ್ ಏನು ಕಟ್ ಮಾಡೋದಕ್ಕೆ ಹೋಗಿಲ್ಲ. ಹಾಗೆ ಕಟ್ ಮಾಡಿ ಕೊಟ್ಟಿದ್ದಾದಮೇಲೆ ನಾವು ಇದನ್ನು 3 ದಿವಸ ನೀರಲ್ಲಿ ನೆನೆಸಿಟ್ಟಿದ್ವಿ. ನೆನೆಸಿಟ್ಟು ನೆಕ್ಸ್ಟ್ ಡೇ ಅಂದರೆ ದಿನ ನೀರನ್ನು ಚೇಂಜ್ ಮಾಡಿ ಇಡ್ತಾ ಇದ್ವಿ. ಒಂದು ಅಟ್ಲೀಸ್ಟ್ ಒಂದು 3 to 4 ಡೇಸ್ ಆದರೂ ಅದರ ನೀರಲ್ಲಿ ಇಟ್ಟು, ಅಂದರೆ ನೆನೆಸಿಟ್ಟು ಅದರ ನೀರು ಚೇಂಜ್ ಮಾಡ್ತಾ ಇರಬೇಕು. 4 ಡೇಸ್ ಆರ್ 3 ಡೇಸ್ ಆದಮೇಲೆ ಯೂಸ್ ಮಾಡಬೇಕು, ಅದು ಒಳ್ಳೆಯದು ಅಂತ ಹೇಳ್ತಾರೆ. ಇನ್ ಕೇಸ್ ನದಿ ನೀರೇನಾದರೂ ಹರಿಯುವಂಥ ನೀರಿದ್ದರೆ ಅದರಲ್ಲಿ ಬಟ್ಟೆ ಕಟ್ಟಿ ಈ ಒಂದು ಕಣಿಲೆನ ಇಟ್ಬಿಡ್ತಾರೆ. ಆವಾಗ ಕೂಡ ಒಂದು 3 ಡೇಸ್ ಆದಮೇಲೆ ಅದನ್ನು ಯೂಸ್ ಮಾಡ್ಬೋದು ಅಂತ. ಹಾಗೆ ಇವಾಗ ಕಣಿಲೆ ಮತ್ತು ಸ್ವಲ್ಪ ಹೆಸರು ಕಾಳನ್ನು ಮುಂಗೆ ಬರೆಸಿ, ಅಂದರೆ ಮೊಳಕೆ ಬರೆಸಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು, ಉಪ್ಪು ಮತ್ತು ಅರಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಇದು ಬೇಯೋದಕ್ಕೆ ಒಂದು 10 to 15 ಮಿನಿಟ್ಸ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಅಂದರೆ ಬೆಂದರೂ ಕೂಡ ಅದು ತುಂಬ ಸಾಫ್ಟ್ ಏನೂ ಆಗೋದಿಲ್ಲ, ಜಗ್ಗಿಯುವಾಗ ಸಿಗುತ್ತೆ ಆಯಿತಾ. ಅದರ ರುಚಿನೇ ಬೇರೆ ಅಂತ ಹೇಳ್ಬೋದು. ಹಾಗೆ ನೀವು ಒಂದ್ಸಲ ಈ ಕಣಿಲೆ ಗಸಿಯನ್ನು ಮಾಡಿ ತಿಂದರೆ ಪ್ರತಿ ವರ್ಷವೂ ಇದನ್ನು ಬೇಕು ಅಂತ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಕಣಿಲೆಲ್ಲ ಚೆನ್ನಾಗಿ ಬೆಂದಿದೆ ಆಯಿತಾ. ಬೆಂದಿದ್ದಾದಮೇಲೆ ನಾನು ರುಬ್ಬಿರುವಂಥ ಮಸಾಲೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಬಿಕಾಸ್ ಕುದಿಯುವಾಗ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅಲ್ವಾ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಕೊನೆಗೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಜಂಕ್ ಫುಡ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಮಕ್ಕಳು ಅದನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಅಂಥ ಮಕ್ಕಳಿಗೆ ಈ ಥರದ್ದೆಲ್ಲ ಫುಡ್ ಮಾಡಿ ಕೊಟ್ಟರೆ ತುಂಬಾ ಒಳ್ಳೆಯದು. ಬಿಕಾಸ್ ಹೆಲ್ತಿಗೂ ಒಳ್ಳೆಯದು, ತಿನ್ನೋದಕ್ಕೆ ರುಚಿಗೂ ಒಳ್ಳೆಯದು ಆಯಿತಾ. ರುಚಿ ಕೂಡ ತುಂಬಾ ಚೆನ್ನಾಗಿದೆ. ಇದರಿಂದ ಪಲ್ಯ ಕೂಡ ಮಾಡ್ಬೋದು, ಬಟ್ ಗಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮಗೇನಾದರೂ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ಆ್ಯಂಡ್ ಇವಾಗ ಕೊನೆಯದಾಗಿ ಸ್ವಲ್ಪ ಕರಿಬೇವು, ಉದ್ದಿನಬೇಳೆ, ಸಾಸಿವೆ ಮತ್ತು ಮೆಣಸನ್ನೆಲ್ಲ ಹಾಕ್ಕೊಂಡು ಒಂದು ಫೈನಲ್ ಟಚ್ ಅಂದರೆ ಒಗ್ಗರಣೆ ಕೊಟ್ಟೆ. ಇವತ್ತಿನ ಈ ಕಣಿಲೆ ಗಸಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ.